ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 50ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಹೊಸಬರನ್ನ ಒಂದು ಟೆಕ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬರೀ ನಿಮ್ಮ ಒಂದು ಟೆಕ್ ನ್ಯೂಸ್ ನೋಡೋಣ. ಇವತ್ತಿನ ಮೊದಲನೇ ನ್ಯೂಸ್ ನೋಡೋಣ. ಇವತ್ತಿನ ಮೊದಲನೇ ನ್ಯೂಸ್ ಬಂದಾಗ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ತುಂಬ ಸಸ್ಪೆನ್ಸ್ ಮ್ಯಾಚು, ಆಮೇಲೆ ತುಂಬ ಥ್ರಿಲ್ಲರ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಲೋ ಸ್ಕೋರಿಂಗ್ ಮ್ಯಾಚ್ ಇದು. ತುಂಬ ಜನ ಕಾಯ್ತಾ ಇದ್ರು ಯಾರು ಗೆಲ್ತಾರೆ ಅಂತ. ಕೊನೆಗೂ ಫೈನಲಿ ನಮ್ಮ ಭಾರತ ಮ್ಯಾಚ್ನ ಗೆದ್ದಿತ್ತು. ಆಮೇಲೆ ಇದು ಪಾಕಿಸ್ತಾನ್ ಮ್ಯಾಚ್ ಸೋತಾಗ ಪಾಕಿಸ್ತಾನಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆ ಏನಂತ ಅಂದರೆ ಒಬ್ಬ ಪಾಕಿಸ್ತಾನಿ ಯೂಟ್ಯೂಬರ್ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದ ಅಂತ ಅಂದರೆ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಇಂಡಿಯಾ ಗೆದ್ರು ಮ್ಯಾಚು, ಪಾಕಿಸ್ತಾನ ಸೋತಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಪಬ್ಲಿಕ್ಕು ಹೋಗಿ ಈ ಥರ ಒಂದು ಕ್ವಶನ್ಸ್ ಎಲ್ಲ ಕೇಳ್ತಿದ್ದ. ಕ್ವಶನ್ ಎಲ್ಲ ಕೇಳ್ತಿದ್ದಾಗ ಮಧ್ಯದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದ. ಸೆಕ್ಯೂರಿಟಿ ಗಾರ್ಡ್ಗೆ ಕ್ವಶನ್ ಕೇಳಿದಾಗ ಒಂದು ಪಾಕಿಸ್ತಾನಿ ಯೂಟ್ಯೂಬರು, ನನಗೆ ಇಷ್ಟ ಇಲ್ಲ ಹೇಳೋಕ್ಕೆ ಕ್ಯಾಮ್ರಾ ಮುಂದೆ ಅಂತ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಹೇಳ್ದ, ಇಷ್ಟ ಇಲ್ಲ ನನಗೆ ಹೇಳೋಕ್ಕಂತ. ಅದಕ್ಕೆ ಏನು ಮಾಡೋಣ ಅಂತ ಅಂದರೆ ಪಾಕಿಸ್ತಾನಿ ಯೂಟ್ಯೂಬರ್ ಮತ್ತೆ ಪದೇ ಕೇಳ್ತಾನೆ, ಮತ್ತೆ ಫೋರ್ಸ್ ಮಾಡ್ತಾನೆ ಅವನು, ನಿಮ್ಮ ಅಭಿಪ್ರಾಯ ಏನು ಅಂತ. ಅದಕ್ಕೆ ಕೋಪ ಬಂದು ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಗನ್ ಎತ್ಕೊಂಡು ಆ ಒಂದು ಪಾಕಿಸ್ತಾನಿ ಯೂಟ್ಯೂಬರ್ಗೆ ಶೂಟ್ ಮಾಡ್ಬಿಟ್ಟ, ಸಾಯಿಸ್ಬಿಟ್ಟ ಆ ಒಂದು ಪಾಕಿಸ್ತಾನಿ ಯೂಟ್ಯೂಬರ್ನ. ಯಾಕೆ ಬೇಕಿತ್ತು ನೀವೇ ಹೇಳಿ ಫ್ರೆಂಡ್ಸ್, ಹೌದು ಅಲ್ವಾ? ಈಗ ಉದಾಹರಣೆಗೋಸ್ಕರ ಯಾರಾದ್ರೂ ಬೇಡ ನನಗೆ ಇಷ್ಟ ಇಲ್ಲ ಅಂತ ಅಂದರೆ ಸುಮ್ಮನೆ ಇರಬೇಕು. ಪದೇ ಅವ್ರಿಗೆ ಫೋರ್ಸ್ ಮಾಡಿದ್ರೆ ನಾವು ಅದು ತಪ್ಪು ಅಂತ ಹೇಳ್ಬೇಕು. ಇದರಿಗೋಸ್ಕರ ನೋಡಿ ಒಬ್ಬ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಹೇಳ್ಬೇಕು. ಹುಷಾರಾಗಿರಿ ಯೂಟ್ಯೂಬರ್ಸ್, ಈ ರೀತಿ ಮಾಡೋಕ್ಕೆ ಹೋಗಲೇಬಿಡಿ, ಎಚ್ಚರಿಕೆ ಎತ್ಕೊಳ್ಳಿ ಈ ಒಂದು ಘಟನೆಯಿಂದ. ಈ ಘಟನೆ ಸ್ವಲ್ಪ ಫನ್ನಿ ಅನಿಸ್ತು ಅಂತಲೇ ಹೇಳ್ಬೋದು, ಆದ್ರೂ ಎಚ್ಚರಿಕೆ ಎತ್ಕೊಬೇಕು. ನೀವು ಫೋರ್ಸ್ ಮಾಡೋಕೆ ಹೋಗ್ಬೋದು ಜನರು ಜಾಸ್ತಿ. ಕ್ವಶನ್ ಕೇಳಿ ಇಷ್ಟ ಆಯ್ತು ಅಂದರೆ ಅವ್ರು ಆನ್ಸರ್ ಮಾಡಲಿ, ಇಲ್ಲ ಅಂತ ಅಂದರೆ ಬಿಟ್ಬಿಡಿ. ಅವ್ರ ಇಷ್ಟ, ಆನ್ಸರ್ ಮಾಡ್ಬೇಕಂದ್ರೆ ಆನ್ಸರ್ ಮಾಡಿ, ಇಲ್ಲ ಅಂದರೆ ಇರಲಿ. ಇದು ಒಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಈ ಒಂದು ಘಟನೆಯಿಂದ ಏನು ಕಲಿಬೇಕಂತ ಅಂದರೆ, ಜನರನ್ನ ನಾವು ಫೋರ್ಸ್ ಮಾಡ್ಬೋದು. ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಿದ್ರೆ ಓಕೆ, ಇಷ್ಟ ಇಲ್ಲ ಅಂತಂದರೆ ಬಿಟ್ಬಿಡಿ. ಇದೊಂದು ನಾನು ಹೇಳೋದು. ನೆಕ್ಸ್ಟು ಎರಡನೇ ನ್ಯೂಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ನ್ಯೂಸ್ ಬಂದ್ಬಿಟ್ಟು ಆ್ಯಪಲ್ ಐಫೋನ್ 16 ಪ್ರೋ ಆಮೇಲೆ ಪ್ರೋ ಮ್ಯಾಕ್ಸ್ ಇದ್ರ ಬಗ್ಗೆ ರೂಮರ್ಸ್ ಬರ್ತಿದೆ ತುಂಬ ಅಂತಲೇ ಹೇಳ್ಬೋದು. ಈ ರೂಮರ್ಸ್ ಏನಂತ ಅಂದರೆ, ಡಿಸ್ಪ್ಲೇ ಬೆಜಲ್ಸ್ ಐತಲ್ಲ ಅದು ಬಂದ್ಬಿಟ್ಟು 1.2 mm 1.15 mmಗೆ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ತಿರೋದೆ. ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಡಿಫ್ರೆನ್ಸು. ತುಂಬ ತಿನ್ನಾಗಿದೆ ಬೆಜಲ್ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ಸಖತ್ತಾಗಿ ರೂಮರ್ಸ್ ಬರ್ತಿದೆ ಅಂತಲೇ ಹೇಳ್ಬೋದು ಐಫೋನ್ 16 ಸೀರೀಸ್ ಬಗ್ಗೆ ಎಲ್ಲ. ನೋಡೋಣ ಲಾಂಚ್ ಆದಮೇಲೆ ಹೇಗಿರುತ್ತೆ ಡಿಸೈನು, ಹೇಗಿರುತ್ತೆ ಫೀಚರ್ಸ್ ಎಲ್ಲ ನಾವು ಫ್ಯೂಚರಲ್ಲಿ ನೋಡಬೇಕಾಗುತ್ತೆ. ಇನ್ನು ಮುಂದಿನ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಮೋಟ್ರೋಲಾದವರು ಭಾರತದಲ್ಲಿ ಒಂದು ಹೊಸ ಮೊಬೈಲ್ ಟೀಸ್ ಮಾಡ್ತಿದ್ದಾರೆ. ಇದೇನಂತಂದರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ, ವುಡ್ ಯು ಬಿಲೀವ್ ಇಟ್ ಅಂತ ಇರುವಂಥದ್ದು. ಇದೇನಂತ ಅಂದರೆ ನನಗನ್ಸುತ್ತೆ ಮೋಟ್ರೋಲಾ ಎಡ್ಜ್ 50 ಆರ್ಡರ್ ತರ್ತಿದ್ದೀರಂತ. ಪ್ರೈಸ್ ಲೀಕ್ ಆಗಿರುವಂಥದ್ದು. ಇದು 90,000 ಅಥವಾ 1,00,000ಕ್ಕೆ ಸ್ಟಾರ್ಟ್ ಆಗಬಹುದು. ಸಖತ್ತು ಒಂದು ಪ್ರೈಸ್ ರೇಂಜ್ ನೀಡಿದಾರಂತಲೇ ಹೇಳ್ಬೋದು. ಹೈಪ್ ಇದು ಅನಿಸುತ್ತೆ ನನಗೆ. ಸಖತ್ ಫ್ಲಾಗ್ಶಿಪ್ ಫೋನ್, ತುಂಬ ಫೀಚರ್ಸ್ ಇರಬಹುದು ಅಂತ. ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೇಕು, ಮೋಟ್ರೋಲಾದವರು ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ. ಮೋಟ್ರೋಲಾ ಎಡ್ಜ್ 50 ಫ್ಯೂಷನ್ ಇವೆಲ್ಲ ನೋಡಬೇಕು. 21,000ಕ್ಕೆ ಒಂದು ಒಳ್ಳೆ ಒಂದು ಮಿಡ್ ರೇಂಜ್ ಮೊಬೈಲ್ ತಂದರು. ಆಮೇಲೆ 30-35,000ಕ್ಕೆ ಚೆನ್ನಾಗಿದೆ, ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ ಮೋಟ್ರೋಲಾ ಎಡ್ಜ್ 50 ಪ್ರೋ. ಆಮೇಲೆ ಆಲ್ಟ್ರಾ ನನಗನ್ಸುತ್ತೆ ಇನ್ನೂ ಲೋ ಪ್ರೈಸ್ ರೇಂಜ್ಗೆ ತರ್ಬೋದು ಅಂತ ನನಗನ್ಸುತ್ತೆ. ಒಂದು 60-70,000ಕ್ಕೆ ತರ್ಬೋದು ಅಂತ. 80-90,000 ಅಷ್ಟೊಂದು ಹೋಗಲ್ಲ ಅನಿಸುತ್ತೆ. 60-70,000 ಲಾಸ್ಟು ಅಂತಲೇ ಹೇಳ್ಬೋದು. ಚೆನ್ನಾಗಿದ್ದು ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ವುಡ್ ಯು ಬಿಲೀವ್ ಇಟ್ ಅಂತ ಟೀಸ್ ಮಾಡ್ತಿದ್ದಾರೆ. ಇದೇನು ಅರ್ಥ ಮಾಡ್ಕೊಬೇಕಂತ ಅಂದರೆ, ಮತ್ತೊಂದು ಸತಿ ಸ್ಕ್ರೀನ್ ತೋರಿಸ್ತಾ ಹಂಗೆ ನೋಡ್ತಾ ಇರ್ಬೋದಲ್ಲ. ಇದೇನಂತ ಅಂದರೆ ವುಡ್ ಯು ಬಿಲೀವ್ ಇಟ್ಟು, ವುಡ್ ಅಂದರೆ ಹಿಂದೆ ಫಿನಿಶ್ ವುಡ್ಡು ತರ್ತಿದ್ದಾರೆ. ನೋಡೋಣ ಹೇಗಿರುತ್ತೆ ಈ ಒಂದು ವುಡ್ ಫಿನಿಶು, ಚೆನ್ನಾಗಿರಲ್ವಾ, ಹೇಗೆ ಟೆಕ್ಸ್ಚರಿಂಗ್ ಡಿಸೈನ್ ಎಲ್ಲ ಮಾಡ್ತಾರಂತ ನೋಡಬೇಕಾಗುತ್ತೆ. ಲಾಂಚ್ ಆದಮೇಲೆ ನನಗನ್ಸುತ್ತೆ ಲಾಂಚ್ ಆಗೋದು ಜುಲೈ 1st ವೀಕ್ ಲಾಂಚ್ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಪೋಕೋದವರು M6 4G
ನಾನು ಲಾಂಚ್ ಮಾಡಿದ್ದಾರೆ ಮೊಬೈಲ್. ಈ 4G ಮೊಬೈಲು. ಇದು ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ಸ್ ಐತೆ M6 5G ಥರ, ಆದರೆ ಪ್ರಾಸೆಸರ್ ಚೇಂಜ್ ಇದೆ. 108 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ, UAC T606 ಪ್ರಾಸೆಸರ್ ಇರುವಂಥದ್ದು ಎಲ್ಲ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ಸು. ಕೆಲವೊಂದು ಸಿಮ್ಯಾಲಿಟಿ ಇದೆ, ಆಮೇಲೆ ಕೆಲವೊಂದು ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ 8GB 128GB ನಮಗೆ ಎಷ್ಟು ಸಿಗ್ತೈತೆ ಅಂದರೆ 10,000ಕ್ಕೆ. 8GB 256GB ಟಾಪ್ ಮಾಡಲ್ 12,000ಕ್ಕೆ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ. ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ ಕೂಡ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರಬೇಕು, ಪೋಕೋದವ್ರು ಸಖತ್ ಅಗ್ರೆಸಿವ್ ಆಗಿ ಸಖತ್ ಎಫೆಕ್ಟಿವ್ ಆಗಿ ಒಂದು ಪ್ರೈಸ್ ರೇಂಜ್ನ ನೀಡಿದಾರೆ ಅಂತ. ಅಷ್ಟೇ ಚೆನ್ನಾಗಿ ವ್ಯಾಲ್ಯೂ ಫಾರ್ ಮನಿ ಕ್ಯಾಟಗರಿ ಐತೆ ಆ ಒಂದು ಮೊಬೈಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ 5G ಕೇಪಬಿಲಿಟಿ ತಂದಿದ್ದೀರಿ, ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಮೊಬೈಲ್ M6 ಫ್ಯಾಮಿಲಿ ಅಂದರೆ M6 ಸೀರೀಸಲ್ಲಿ ಬಿಲಾಂಗ್ ಆಗುತ್ತೆ. ಅದಕ್ಕೆ 4G ತಂದಿದ್ದಾರೆ. ನನಗನ್ಸುತ್ತೆ 5Gನೇ ತರ್ತಾಯಿದ್ರು ಅಂತ. ಆದರೆ M6 ಸೀರೀಸ್ಗೋಸ್ಕರ 4G ತಂದಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಪ್ರೈಸ್ ರೇಂಜ್ಗೆಲ್ಲ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ಸ್. ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಬೇಕಂದರೆ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ನಾನು ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತಂದರೆ ಗೂಗಲ್ ಈಗ ಆ್ಯಂಡ್ರಾಯ್ಡ್ 15 ಮೇಲೆ ಬೇಟಾ ವರ್ಷನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಬರ್ತಿರುವಂಥದ್ದು. ಜಸ್ಟ್ ರೂಮರ್ಸ್ ಇದೆ. ಈ ಒಂದು ಫೀಚರ್ ಏನಂತ ಅಂದರೆ ಲಾಕ್ಡೌನ್ ಫೀಚರ್ ಇದೇನು ಹೆಲ್ಪ್ ಮಾಡುತ್ತೆ ಅಂತ ನೀವು ಕೇಳ್ಬೋದು. ಈ ಲಾಕ್ಡೌನ್ ಫೀಚರ್ ಸಹಾಯ ಏನಂತ ಅಂದರೆ, ಈಗ ಉದಾಹರಣೆಗೋಸ್ಕರ ನಮ್ಮ ಮುಂಚೆ ಟೆಕ್ನಿಕ್ಸಲ್ಲೂ ಇನ್ಕ್ಲೂಡ್ ಮಾಡಿದೆ ಅಂದರೆ ಇದೇನಂತ ಅಂದರೆ, ಈಗ ಪೊಲೀಸ್ ಸ್ಟೇಷನು ಅಥವಾ ಟ್ರೈನ್ ಸ್ಟೇಷನು ಅಥವಾ ನಿಮಗೆಲ್ಲ ನೋಡಿರಬೇಕು ಏರ್ಪೋರ್ಟ್ನಲ್ಲೆಲ್ಲ ಚಾರ್ಜಿಂಗ್ ಪೋರ್ಟ್ಸ್ ಎಲ್ಲ ಇರುತ್ತೆ. ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೊಬೋದಲ್ಲಿ. ಆದರೆ ಜ್ಯೂಸ್ ಜಾಕಿಂಗ್ ಎನ್ನುವ ಒಂದು ಮ್ಯಾಲ್ವೇರ್ ಇನ್ಸ್ಟಾಲ್ ಆಗುತ್ತೆ. ಆವಾಗ ಹ್ಯಾಕರ್ಸು ಆರಾಮಾಗಿ ನಿಮ್ಮ ಒಂದು ಮೊಬೈಲ್ನ ಹ್ಯಾಕ್ ಮಾಡ್ಬೋದು. ಇದರಿಂದ ಲಾಕ್ಡೌನ್ ಮೂಡ್ ತಂದಿದೆ. ಲಾಕ್ಡೌನ್ ಮೂಡ್ ತುಂಬ ಸೇಫ್ ಆಗಿರುತ್ತೆ. ಏನಾದರೂ ಹ್ಯಾಕರ್ಸು ಡಾಟಾ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಅದು ಸ್ಟಾಪ್ ಮಾಡಿಬಿಟ್ಟು ಬೇರೆ ಚಾರ್ಜಿಂಗ್ ನಡೆಯುತ್ತೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ತಂದರೆ ಮಾತ್ರ ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬೆಂಕಿ ಫೀಚರ್ ಮಾತ್ರ ಇದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಒಂದು ನ್ಯೂಸ್ ಅಂತ ಅಂದರೆ ಆ್ಯಪಲ್ ವಾಚ್. ನಿಮಗೆಲ್ಲ ಗೊತ್ತಿರ್ಬೇಕು, ತುಂಬ ನ್ಯೂಸಲ್ಲಿ ನೋಡ್ಬೋದು ಆ್ಯಪಲ್ ವಾಚ್ ಇವ್ರ ಪ್ರಾಣ ಕಾಪಾಡಿದೆ ಅಂತ ತುಂಬ ನ್ಯೂಸಲ್ಲಿ ನೀವು ಕೇಳ್ಬೋದು. ಆದರೆ ಒಂದೇನಂತ ಅಂದರೆ ಆ್ಯಪಲ್ ವಾಚ್ನ ಪ್ರಾಣಿಗಳಿಗೂ ಯೂಸ್ ಮಾಡ್ತಾರೆ. ಹೌದು, ಸಿಮ್ಮಾಗಿ ಯೂಸ್ ಮಾಡಿದ್ದಾರೆ. ಒಬ್ಬ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಬ್ಯೂಟಿಂಗ್ ಅಂತ. ಡಾಕ್ಟರ್ ಬ್ಯೂಟಿಂಗು ಏನು ಮಾಡಿದ್ದಾನೆ ಅಂತ ಅಂದರೆ ಸಿಂಹದ ನಾಲ್ಗೆ, ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ, ಸಿಂಹದ ನಾಲ್ಗೆಗೆ ಆ್ಯಪಲ್ ವಾಚ್ನ ಕಟ್ಟಿದ್ದಾನೆ. ಆಮೇಲೆ ಅದರ ಪಲ್ಸು, ಆಮೇಲೆ ಅದರ BP, ಅದರ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡ್ತಿದ್ದೆ ಆ್ಯಪಲ್ ವಾಚು. ಆಮೇಲೆ ಮಿಷಿನಲ್ಲೂ ಚೆಕ್ ಮಾಡಿದಾಗ ಸೇಮ್ ಅಕ್ಯುರೇಟ್ ರೀಡಿಂಗ್ ಕೊಟ್ಟಿದೆ. ಮಿಷಿನ್ ಏನಂತ ಅಂದರೆ, ಈಗ ಉದಾಹರಣೆಗೋಸ್ಕರ ಹಾಸ್ಪಿಟಲ್ ಹೋಗ್ತೀವಲ್ಲ, ಹಾರ್ಟ್ ಬೀಟು ಇದೆಲ್ಲ ಚೆಕ್ ಮಾಡೋಕ್ಕೋಸ್ಕರ ಮಿಷಿನ್ ಇರುತ್ತೆ. ಅಲ್ಲಿ ತೋರಿಸುತ್ತೆ ಇಷ್ಟು ಹಾರ್ಟ್ ಬೀಟ್ ಇದೆ, ಇಷ್ಟು ಪಲ್ಸ್ ಇದೆ, ನಿಮ್ಮದು ಇಷ್ಟು ಬ್ಲಡ್ ಪ್ರೆಷರ್ ಇದೆ ಅಂತ ಎಲ್ಲ ತೋರಿಸುತ್ತೆ. ಮಿಷಿನ್ ಇರುತ್ತೆ ಅಲ್ಲಿ. ಆ ಥರ ಸೇಮ್ ಮಿಷಿನು ಅಕ್ಯುರೇಟ್ ರೀಡಿಂಗ್ ಕೊಡ್ತಿದೆ. ಆ್ಯಪಲ್ ವಾಚ್ ಥರನೇ ಸೇಮ್ ಎಲ್ಲ ಅಕ್ಯುರೇಟ್ ರೀಡಿಂಗ್ ಇದೆ. ಬೇರೆ ಸಿಂಹಕ್ಕಲ್ಲ, ಆನೆಗೂ ಕೂಡ ಯೂಸ್ ಮಾಡ್ತಿದ್ದಾರೆ. ಹೇಗೆ ಅಂತ ಅಂದರೆ ಅವರ ಕಿವಿಗೆ ಐತಲ್ಲ, ಕಿವಿಗೆ ಕಟ್ಟಿಬಿಡ್ತಿದ್ದಾರೆ ಅಥವಾ ಕಿವಿಗೆ ಹಿಡಿತಾ ಇದ್ದಾರೆ. ಅದರ ವೈಬ್ರೇಷನ್ ಐತಲ್ಲ, ಕಿವಿಯಿಂದ ಬರುತ್ತಲ್ಲ, ಹಾರ್ಟ್ ಬೀಟ್ ಎಷ್ಟಿದೆ, ಪಲ್ಸ್ ಎಷ್ಟಿದೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಡಾಕ್ಟರ್ ಬ್ಯೂಟಿಂಗ್ ಅವರು ಈ ಒಂದು ಥಿಯರಿನ ಮೇಡಪ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಥರ ಮಾಡಿದ್ದಾರೆ ಡಾಕ್ಟರ್ ಬ್ಯೂಟಿಂಗ್ ಅವರು. ಅದರ ಡಿಫ್ರೆಂಟ್ ಆಗೈತೆ. ಆಮೇಲೆ ಡಾಕ್ಟರ್ ಬ್ಯೂಟಿಂಗ್ ಅವರು ಹೇಳ್ತಿದ್ದಾರೆ ಇದು ಆ್ಯಪಲ್ ವಾಚು ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಅಕ್ಯುರೇಟಾಗಿ ರೀಡಿಂಗ್ಸ್ ಕೊಟ್ಟಿದೆ ಅಂತ. ನೋಡಿ, ಈಗ ಆ್ಯಪಲ್ ವಾಚು ಪ್ರಾಣಿಗಳಿಗೂ ಯೂಸ್ ಮಾಡ್ಬೋದು. ನೋಡಿ, ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬರೀ ಮನುಷ್ಯರಿಗಲ್ಲ, ಪ್ರಾಣಿಗಳಿಗೂ ಯೂಸ್ ಮಾಡ್ಬೋದು. ಒಂದು ಫನ್ನಿ ವಿಚಾರ ಅಲ್ವಾ ಫ್ರೆಂಡ್ಸ್? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಬೆಂಕಿ ಆಸಮ್ ನ್ಯೂಸ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಫನ್ನಿ ಅನಿಸ್ತು ಅಂತಲೇ ಹೇಳ್ಬೋದು. ಇದೇನಂತ ಅಂದರೆ, ಒಬ್ಬ ರಷ್ಯಾ ಇನ್ಫ್ಲುಯೆನ್ಸರು, ಹೆಸರು ಡಿಯಾರಾ. ಇವರು ಒಬ್ಬರು ಲೇಡೀಸು. ಇವರೇನಂತ ಅಂದರೆ 30 ದೇಶ ಸುಮಾರು ಸುತ್ತಿದೆ. ತುಂಬ ಫೇವ್ರೇಟ್ ಆಗಿದ್ದ ದೇಶ ನಮ್ಮ ಭಾರತ ದೇಶ. ಅದಕ್ಕೆ ನನಗೆ ಇಂಡಿಯನ್ ಬಾಯ್ ತುಂಬ ಇಷ್ಟ, ಅವನ್ನೇ ಮದುವೆ ಆಗ್ತೀನಿ. ಎಂತಕ್ಕಂದರೆ ಅವ್ರಿಗೆ ಮದುವೆ ಆಗಲಿಲ್ಲ, ಅನ್ಮ್ಯಾರಿಡ್ ಅವರು, ಇನ್ನೂ ಮದುವೆ ಆಗಲಿಲ್ಲ. ಅದಕ್ಕೆ ನಾನು ಇಂಡಿಯನ್ ಹುಡುಗನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರುವಂಥದ್ದು. ಆಮೇಲೆ ಪ್ಲಸ್ ನೋಡಿದ್ರೆ ಸ್ಕ್ರೀನ್ ತೋರಿಸ್ತಾನೆ, ಲುಕ್ಕಿಂಗ್ ಫಾರ್ ಅ ಬಾಯ್ ಅಂತ QR ಕೋಡ್ ಐತೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದಾಗ DG ಡಾಲ್ ಅನ್ನುವ ಒಂದು ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ.
ಇನ್ಸ್ಟಾಗ್ರಾಮ್ಗೆ ಹೋಗೋದು. ಈ ಒಂದು ಟ್ವೀಟ್ನ ಶೇರ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ತುಂಬ ಜನ ಕಮೆಂಟ್ಸ್ನಲ್ಲಿ ಪ್ರಪೋಸ್ ಮಾಡ್ತಿದ್ದಾರೆ, ನಾನು ಮದುವೆ ಆಗ್ತೀನಿ, ನಾನು ಮುಂಬೈಲಿದ್ದೀನಿ, ನಾನು ಡೆಲ್ಲಿಲಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಯಾರ್ಯಾರು ಮದುವೆ ಆಗಿಲ್ಲ ಹೋಗಿ ನೀವು ಟ್ರೈ ಮಾಡಿ. ರಷ್ಯನ್ ಹುಡುಗಿ ಇಷ್ಟ ಇದ್ದರೆ ಮದುವೆ ಆಗ್ತಾರೆ ನಿಮಗೆ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ, ನಿಮ್ಮ ಲಕ್ಕು. ಮತ್ತು ಕೊನೆಯದಾಗಿ ಇವತ್ತಿನೆಯ ಡೀಲ್ ಆಫ್ ದಿ ಡೇ. ಇವತ್ತಿನ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ತುಂಬ ಒಂದು ಸ್ಪೆಷಲ್ ಡೀಲ್ ನಿಮಗೋಸ್ಕರ ತಂದಿದ್ದೀನಿ. ಬೆಂಕಿಯಾಗಿದೆ ಈ ಒಂದು ಡೀಲ್ ಅಂತಲೇ ಹೇಳ್ಬೋದು. ಈ ಡೀಲ್ ಏನಂತ ಅಂದರೆ, ನಾಯ್ಸ್ ಇಂದ ಹೊಸದಾಗಿ ಬಂದಿರುವಂಥ ಒಂದು ಸ್ಮಾರ್ಟ್ ವಾಚ್. ಇದು ಹೇಲೋ ಪ್ಲಸ್ ಅಂತ ಬೆಂಕಿಯಾಗಿದೆ ಸ್ಮಾರ್ಟ್ ವಾಚ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದ್ರು. 1.46 ಹೊಂದಿರುವಂಥ 1 ಇಂಚಸ್ ಡಿಸ್ಪ್ಲೇ. ಇದು ಸೂಪರ್ ಆ್ಯಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಎಲ್ಲ ಚೆನ್ನಾಗಿದೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಎಲ್ಲ ಬ್ಲೂಟೂತ್ ಕಾಲಿಂಗ್ ಫೀಚರ್ಸ್ ಎಲ್ಲ ಫೀಚರ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಆಮೇಲೆ ಕೇವಲ 3000ಕ್ಕೆ ನಿಮಗೆ ಸಿಗ್ತೈತೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ಈ ಡೀಲ್ ನಿಮಗೆ ಅಮೆಝಾನಲ್ಲಿ ಇರುತ್ತೆ. ಆಮೇಲೆ ಈ ಥರ ಡೀಲ್ಸ್ ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ನಾನು ಸೈಡಲ್ಲಿ ಕೊಡ್ತೇನೆ QR ಕೋಡ್, ಇದನ್ನ ಸ್ಕ್ಯಾನ್ ಮಾಡ್ಕೊಂಡು ನಾನು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ಬೆಂಕಿ ಯಾವುದೋ ಒಂದು ಆಫರ್ಸ್ ಆಗಲಿ ಡೀಲ್ಸ್ ಆಗಲಿ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ಇಷ್ಟ ಆಯಿತು ಟೆಕ್ನಿಕ್ಸ್. ನಾನು ಇಷ್ಟ ಹೇಳಿದ್ನಲ್ಲ ಟೆಕ್ನಿಕ್ಸ್, ಯಾವ ಟೆಕ್ನಿಕ್ಸ್ ನಿಮಗೆ ಇಷ್ಟ ಆಯಿತು ಕಮೆಂಟ್ ಬಾಕ್ಸ್ ನನಗೆ ಖಂಡಿತದಲ್ಲಿ ತಿಳಿಸಿ. ಈ ಥರ ಟೆಕ್ನಿಕ್ಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಮಾಡಿ ದೊಡ್ಡ ಪ್ರೋತ್ಸಾಹ ಇರ್ತಾರೆ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.